ಯಡಿಯೂರವ್ರ ಮಗು ಸಿಕ್ಕಿತ್ತು, ತಾಯಿ ಪತ್ತೆ ಆಗಿದೆಯಾ? ಹಾಂ ಸರ್, ನಿನ್ನೆ ನಮಗೆ ಅಮೃತೂರು ಪೊಲೀಸ್ ಸ್ಟೇಷನಿಂದ ಫೋನ್ ಬಂತು, ತಾಯಿ ಪತ್ತೆ ಆಗಿದ್ದಾಳೆ, ಕಳಿಸ್ಕೊಡ್ತಾ ಇದ್ದೀವಿ ಅಂತ. ನಿನ್ನೆ ಇಲ್ಲಿಗೆ ಬಂದಿದ್ದಾರೆ ಸರ್, ತಾಯಿ ಪತ್ತೆ ಆಗಿದೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ತಾಯಿನ ಹುಡುಕೊಡಿ, ಪೋಷಕರನ್ನ ಹುಡುಕೊಡಿ ಅಂತ ಹೇಳಿ. ಆ ಬೇಸ್ ಮೇಲೆ ಅವ್ರು ಇನ್ವೆಸ್ಟಿಗೇಷನ್ನ ಮಾಡಿ ತಾಯಿನೇ ಪೊಲೀಸ್ ಸ್ಟೇಷನ್ನಿಗೆ ಬಂದು ಸರೆಂಡರ್ ಆಗಿದ್ದಾಳೆ. ಅಂದರೆ ನನಗೆ ಮಗುನ ನೋಡಬೇಕು, ನಾನೇ ಅಲ್ಲಿ ಇಟ್ಟೋದೋಳು ಅಂತ ಹೇಳಿ ಬಂದು ಹೇಳಿದ ಮೇಲೆ ನಮ್ಮ ಹತ್ರ ಕಳಿಸ್ಕೊಟ್ಟಿದ್ರು ಸರ್. ಯಾವ ಊರು, ಏನು? ಕುಣಿಗಲ್ ಮೂಲದವರು. ಅವರ ರೆಸಿಡೆನ್ಷಿಯಲ್ ಇದನ್ನು ರಿವೀಲ್ ಮಾಡಬೇಡಿ ಅಂತೇಳಿ ಇಲ್ಲಿ ಬಂದು ರಿಕ್ವೆಸ್ಟ್ ಕೊಟ್ಟು ಹೋಗಿದ್ದಾರೆ. ಒಟ್ಟು ಕುಣಿಗಲ್ ಮೂಲದವರು ಅವರು ಆಗಿದ್ದಾರೆ. ಈಗಲೂ ಸಹ ಮಗು ಬೇಡ ಅಂತಲೇ ಅಂತಿದ್ದಾರೆ. ಅವರಿಗೆ ಮಕ್ಕಳು ದೊಡ್ಡವರಿರೋದ್ರಿಂದ ಇದು ಅನ್ಎಕ್ಸ್ಪೆಕ್ಟೆಡ್ ಬೇಬಿ, ಹಂಗಾಗಿ ನನಗೆ ಮಗು ಬೇಡ ಅಂತ ಹೇಳಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು 2 ಡೇಸಲ್ಲಿ ಸರೆಂಡರ್ ಪ್ರೋಸೆಸ್ನ ನಾವು ಮಾಡ್ಕೊತೀವಿ. ಮಗು ಈಗ ಸದ್ಯಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿದೆ ಸರ್. ನಿನ್ನೆ ಸ್ವಲ್ಪ ಜಾಂಡಿಸ್ ಇತ್ತು, ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗ್ತಿತ್ತು. ಈಗ ಹೆಲ್ತ್ ಸ್ಟೇಬಲ್ ಇದೆ ಅಂತ ಹೇಳಿದ್ದಾರೆ. ನಾನು ನಿನ್ನೆ ಸಂಜೆನೂ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಮಗು ಚೆನ್ನಾಗಿದೆ, ಬಟ್ ಜಾಂಡಿಸ್ ಇರೋದ್ರಿಂದ ಮಗುನ ವೆಂಟಿಲೇಷನಲ್ಲೇ. ಆರೈಕೆ ಅಂತಂದರೆ ಸರ್, ಅವ್ರಿಗೆ ಸರೆಂಡರ್ ಮಾಡಿದ್ರು ಅಂದರೆ ನಾವು ದತ್ತು ಕೇಂದ್ರಕ್ಕೆ ಮಗುನ ಕಳಿಸ್ಕೊಡ್ತೀವಿ. CWC ಮುಖಾಂತರ CWC ಆರ್ಡ್ರ್ ಮಾಡಿಸ್ಕೊಂಡು ದತ್ತು ಕೇಂದ್ರ ಕಳಿಸ್ಕೊಡ್ತೀವಿ. ನಂತರ ಒಂದು 2 ತಿಂಗಳಾದಮೇಲೆ ಬೇರೆ ಯಾರೋ ಬೇಕಾಗಿರೋ ಅಂಥ ಪೇರೆಂಟ್ಸ್ಗಳಿಗೆ ಯಾರಿಗೆ ನೀಡಿದೆ, ನನಗೆ ಮಗು ಯಾರು ಬೇಕು ಅಂತೇಳಿ ಆನ್ಲೈನಲ್ಲಿ ಸಾರಕಾರದಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ, ಅಂಥವ್ರಿಗೆ ಮಗು ಸೀನಿಯಾರಿಟಿನಲ್ಲಿ ಮ್ಯಾಚ್ ಯಾರಿಗಾಗುತ್ತೆ ಅವರಿಗೆ ಅಡಾಪ್ಷನ್ನ ಕೊಡ್ತೀವಿ. ಮಗು ಆರೋಗ್ಯ ಚೆನ್ನಾಗಿದೆ.